ಹಣ್ಣಾಗಿ ಬಿದ್ದಿದೆ. ಇಷ್ಟು ಹಣ್ಣಾಗಿ ಬೀಳೋ ತನಕ ಅಪ್ಪ ನಿಲ್ತಿರ್ಲಿಲ್ಲ ಮುಂಚೆ, ಅಂದರೆ ವೇಸ್ಟ್ ಆಗ್ತದಲ್ಲ ಅಂಥೇಳಿ ಅಪ್ಪಂದೊಂದು. ಅಲ್ಲಿ ಕುಡಿದೇ ಬೇಕಿಲ್ಲ, ಫುಲ್ ಅಗ್ರೆಸಿವ್ ಆಗ್ತಾನೆ ಅಂತ. ಸುಮಾರು ಕಟ್ಟಿಗೆ ಉಂಟಾಯ್ತು, ಆದರೆ ಗೊತ್ತಾಗೋದಿಲ್ಲ. ಹೀಗೆ ಅಂದರೆ ಒಂದು ಸಲ ಹೀಗೆ ಆಗ್ತದೆ ನೋಡಿ ಅಂತೆ, ಹಣ್ಣಾಗಿದೆ. ಇದು ಮೆರೂನು. ರಾತ್ರಿ ಮಳೆ ಬರ್ತದ ಅಂತ ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಮಳೆಗಾಲ ಶುರುವಾಯಿತು ಗಾಯ್ಸ್. ಇನ್ನು ನಮಗೆ ಹಪ್ಪಳ ಮಾಡಲಿಕ್ಕೂ ಇಲ್ಲ, ಸಂಡಿಗೆ ಮಾಡಲಿಕ್ಕೂ ಇಲ್ಲ. ಮಳೆ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮೇ 1 ತಾರೀಕಿಗೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮೇ 1 ತಾರೀಕಿಗೆ ಯಾರ್ದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಬೆಳಗಿದು ಕೆಲಸ ಎಲ್ಲ ಆಯಿತು. ದನಗಳನ್ನು ಹೊರಗಡೆ ಹೋಗಿ ಕಟ್ಟಿ ಬಂದೆ. ಹಾಗೆ ಈಗ ಹಾಲು ಕರೀಲಿಕ್ಕಿಲ್ಲ, ಒಂದು 10 ದಿವಸ ಆಯಿತು. ಹಾಲು ಕರೀಲಿಕ್ಕೆ ಇಲ್ಲದ್ರಿಂದ ಬೆಳಗಿದು ತಿಂಡಿದ ವರ್ಕಿಗೆ ಡೈರೆಕ್ಟ್ ಹೋಗ್ಲಿಕ್ಕಾಗ್ತಿಲ್ಲ. ಅಂದರೆ ದನಗಳಿಗೆ ತಿನ್ನಲಿಕ್ಕೆ ಕೊಟ್ಟು ಹಾಲು ಕರೆದು ಮತ್ತೆ ನಾನು ಯಾವಾಗಲೂ ಕೆಲಸ ಸ್ಟಾರ್ಟ್ ಮಾಡೋದು. ಹಾಗೆ ಈಗ ಅದರದ್ದು ಟೈಮ್ ಉಳಿತದೆ. ಆದರೆ ನನಗೆ ಮೊನ್ನೆ ತನಕ ಅಷ್ಟು ತುಂಬ ಹಾಲು ಇರಲಿಲ್ಲ. 1 ಲೀಟ್ರ್, ಅರ್ಧ ಲೀಟ್ರ್, 1/4 ಲೀಟ್ರ್ ಹಾಗೆ ಆಗ್ತಾ ಕಡಿಮೆ ಆಯಿತು. ಮತ್ತು ಈಗ ಕರೆದು ಬಿಟ್ಟಿದ್ದೇನೆ. ಇನ್ನೂ ಈಗ 5 ತಿಂಗಳು ಭರ್ತಿ ಆಯಿತು. ಇನ್ನೂ 4 ತಿಂಗಳುಂಟು ಫ್ರೀ ನನಗೆ ಹಾಲು ಕರೆಯೋದೆ. ಮತ್ತು 9 ತಿಂಗಳಾದಮೇಲೆ ಇಬ್ಬರು ಸಹ ಒಟ್ಟೊಟ್ಟಿಗೆ ಕರು ಹಾಕ್ತಾರೆ. ಆಗ ಇನ್ನೂ ಸಹ ಉಂಟು ನನಗೆ ಹಬ್ಬ. ತೊಂದರೆ ಇಲ್ಲ, ಹೊಸ ಅತಿಥಿಗಳು ಬರ್ತಾರಲ್ಲ, ಹಾಗೆ ನಾನು ಎಕ್ಸೈಟಲ್ಲಿ ಇದ್ದೇನೆ ಯಾವಾಗ ಕರು ಹಾಕ್ತಾರೆ ಅಂತ. ಕರು ಹಾಕ್ತಾರೆ ಅನ್ನೋದಕ್ಕಿಂತ ಇಬ್ಬರು ಒಂದೇ ದಿವಸ ಹಾಕ್ತಾರಾ ಅಥವಾ 4-5 ದಿವಸ ಡಿಫ್ರೆಂಟ್ ಉಂಟಾ, 4-5 ದಿವಸ ಗ್ಯಾಪ್ ಉಂಟಾ ಅಂತ ನೋಡಬೇಕು ಹೇಗೆ ಆಗ್ತದೆ ಅಂತ. ಹಾಗೆ ಇವಾಗ ಇವರು ಒಟ್ಟಿಗೆ ಇದ್ದಾರಲ್ಲ, ಇವರು ಹಾಲು ಕರೆದಾರು, ಆ ಧೈರ್ಯದಲ್ಲಿ ಇದ್ದೇನೆ ನಾನು. ಹಾಗೆ ಮತ್ತೆಂತಂದರೆ ಸೊಪ್ಪಿಗೆ ಅಪ್ಪ ಬರಲಿಕ್ಕೆ ಹೇಳಿದ್ರು. ಈಗ ಇನ್ನು ಸೊಪ್ಪಿಗೆ ಹೋಗುವ. ಮೊನ್ನೆ ಒಂದು ಮರ ಬಿದ್ದಿದ್ದಲ್ಲ, ಅಲ್ಲಿ ಸೊಪ್ಪು ಉಂಟು ಅಂತ ನೋಡ್ತೇನೆ ಅಂತ ಹೇಳಿದರು. ಹಾಗೆ ಕತ್ತಿಯೆಲ್ಲ ಮಸ್ತ್ ಇಟ್ಟಿದ್ದಾರೆ. ಹೋಗುವ ಬನ್ನಿ. ಉಂಡೆ ಹುಳಿ ನೋಡಿ ಹಣ್ಣಾಗಿ ಬೀಳ್ತಾ ಉಂಟು. ಹಾಗೆ ನಾಳೆ ಕೇಶವಣ್ಣ ಬರ್ತೇನೆ ಅಂತ ಹೇಳಿದ್ದಾರೆ. ರಾಶಿ ರಾಶಿ ಬಿದ್ದಿದೆ ಹಣ್ಣಾಗಿ. ಅಂದರೆ ಅಪ್ಪನಿಗೆ ಹತ್ತಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ನಮ್ಮಲ್ಲಿ ಮದ್ದು ಬಿಡಲಿಕ್ಕೆ ಕೇಶವಣ್ಣ ಅಂತ ಒಬ್ಬರು ಬರ್ತಾರೆ ನೋಡಿ, ಅವ್ರ ಹತ್ರ ಹೇಳಿದ್ದುಂಟು. ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ. ಸುಮಾರಷ್ಟು ಹಣ್ಣಾಗಿ ಬಿದ್ದಿದೆ. ಇಷ್ಟು ಹಣ್ಣಾಗಿ ಬೀಳೋ ತನಕ ಅಪ್ಪ ನಿಲ್ತಿರ್ಲಿಲ್ಲ ಮುಂಚೆ, ಅಂದರೆ ವೇಸ್ಟ್ ಆಗ್ತದಲ್ಲ ಅಂಥೇಳಿ ಅಪ್ಪಂದೊಂದು. ಇದನ್ನೇ ನಾವು ಹುಳಿಗೆ ಉಪಯೋಗ ಮಾಡೋದು. ಇದು ಹಣ್ಣಾಗಿ ಬಿದ್ದಿದೆ. ಕಾಯಿ ಉಂಟಲ್ಲ, ಅದನ್ನು ಕಟ್ ಮಾಡೋದು. ಅದು ನಾಳೆ ನಾನು ನಿಮಗೆ ಪ್ರೊಸೀಜರ್ ತೋರಿಸ್ತೇನೆ ಹೇಗೆ ಅಂತ. ಇದು ಮರ, ಈ ಮರ ಎಲ್ಲ ಉಂಟು ನೋಡಿ ಅದರದ್ದು. ಈ ಮರ ಬಿದ್ದದು. ಒಂದು ಕಟ್ಟ ಸೊಪ್ಪು ಆಯಿತು. ಇನ್ನು ಬಳ್ಳಿ ಹುಡುಕಿ ಇನ್ನೊಂದು ಕಟ್ಟಿ ತಗೊಂಡು ಹೋಗೋದು. ಇನ್ನು ನಾಳೆಯಿಂದ ಇಲ್ಲಿ ಬರಲಿಕ್ಕಿಲ್ಲ, ಯಾಕಂದರೆ ಇದೆಲ್ಲ ಉದುರ್ತಾ ಉಂಟು ಇಲ್ಲಿ ನೋಡಿ. ಇದು ಸತ್ತು ಇದೆಯಲ್ಲ ಮರ, ಹಾಗಾಗಿ ಇದೆಲ್ಲ ಹೀಗೆ ಆದರೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಕಟ್ಟಿ. ಅದಕ್ಕೋಸ್ಕರ ಬೇರೆ ಕಡೆಗೆ ಹೋಗೋದು. ನಮ್ಮ ದನಗಳನ್ನು ಬದಲಿಸಿ ಊಟ ಮಾಡುವಂತ ಅಂದ್ಕೊಂಡದ್ದು. ಅವ್ರು ಸೀದಾ ಮನೆಗೆ ಓಡಿ ಬಂದ್ರು ಅಂತ. ಸೇಕೆಗ ಅಂತ ಗೊತ್ತಿಲ್ಲ, ಬಂದು ನೀರು ಕೊಟ್ಟರು, ಹಟ್ಟಿಗೆ ಬಂದು ನಿಂತರು. ಹಾಗೆ ಕಟ್ಟಿ ಹಾಕಿದೆ. ಸೊಪ್ಪು ಒಳ್ಳೆಯದುಂಟಲ್ಲ, ಹಾಗಾಗಿ ಕೂತ್ಕೊಳ್ಳಿ ಅಂತೇಳಿ ಬಿಟ್ಟಿದ್ದೇನೆ. ಈಗ ಹೇಗೂ ಮೈದು ಬಂದಿದ್ದಾರಲ್ಲ, ಮತ್ತು ಈಗ ಏನು ತಿನ್ನಲಿಕ್ಕೆ ಆಗ್ತಿಲ್ಲ ನಾನು. ಇವಳಂತೂ ಚೇಂಜ್ ಆಗಿ ಹೋಗಿದ್ದಾಳೆ. ಎಷ್ಟು ಚೇಂಜ್ ಆಗಿದ್ದಾಳೆ ನೋಡಿ. ಚಿಕ್ಕ ಮುದ್ದು ಗೌರಿ ಹೇಗಿದ್ಲು ಈಗ ಹೇಗಾಗಿದ್ದಾಳೆ. ಈಗ ಬಂದದ್ದು, ಇವಾಗ ಸ್ಟಾರ್ಟ್ ಕೂಡ ಮಾಡಿದೆ. ನನಗೆ ಕಮೆಂಟಲ್ಲಿ ಹೇಳಿದ್ರಿ ಕಜ್ಜುಗೆ ಹಾಲು ಕೊಡಲಿಕ್ಕೆ ಬಿಡಬೇಡಿ, ಏನಂದರೆ ಅದರ ಮಗುವಿಗೆ ಹಾಲು ಇರಲಿಕ್ಕಿಲ್ಲ ಅಂತ. ನನಗೆ ಗೊತ್ತಿಲ್ಲ ಅಲ್ಲ ಮಗು ಉಂಟಾ ಇಲ್ವಾ ಅಂತ. ಆದರೆ ಅವಳು ಹೋಗೋದು ಕಾಣ್ತದೆ ಆಯಿತಾ, ಎಲ್ಲಿ ಇಟ್ಟಿದ್ದಾಳೆ ಅಂದರೆ ಅವಳು ದಾರಿ ತಪ್ಪಿಸಿ ಹೋಗ್ತಾಳೆ. ನಾನು ನಿನ್ನೆ ಫಾಲೋ ಮಾಡಿದೆ, ಎಲ್ಲಿಂದಲೋ ಬರ್ತಾಳೆ. ಮತ್ತು ಹಿಂದೆಂದೇ ಹೋದರೆ ಅವಳಿಗೆ ಗೊತ್ತಾಗ್ತದೆ ಎಲ್ಲಿ ಇಟ್ಟಿದ್ದಾಳೆ ಅಂಥೇಳಿ, ಕಂಡಿಡ್ತಾಳೆ ಅಂಥೇಳಿ ಆಗಿರಬೇಕು ಮೋಸ್ಟ್ಲಿ ಈ ಥರ ಮಾಡೋದು.
ಮತ್ತು ಬರುವಾಗ ಇವನಿಗೆ ಬಂದು ಹಾಲು ಕುಡಿಸ್ತಾಳೆ. ಲಾಸ್ಟ್ ಟೈಮ್ ಸಹ ಇವ ಮರಿ ಇರುವಾಗ ಇವನ ಹಾಲನ್ನು ನಂದಿ ಮತ್ತು ಶಂಭು ಕುಡಿತಾ ಇದ್ದರು. ಅವಾಗ ಸಹ ನಾನೇನು ಅಂದ್ಕೊಂಡಿದ್ರೆ ಮರಿ ಇಲ್ಲ, ಮರಿ ತೀರಿ ಹೋಗಿದೆ ಅಂತ. ಇವಳು ಕರ್ಕೊಂಡು ಬಂದ ಮೇಲೆ ಗೊತ್ತದ್ದು ಮರಿ ಉಂಟು ಅಂತ. ಈಗ ಸಹ ನನಗೆ ಐಡಿಯಾ ಇಲ್ಲ ಮರಿ ಉಂಟಾ ಇಲ್ವಾ ಅಂತ. ಹಾಗಾಗಿ ನಾನು ಇವನು ಹಾಲು ಕುಡಿದನ್ನು ಹೇಗೆ ತಡೀಲಿ, ಇವನ ಅಮ್ಮಂದು ಹಾಲಲ್ಲ, ಹಾಗಾಗಿ ಕುಡಿಲಿ ಅಂತ ಬಿಟ್ಟಿದ್ದೇನೆ. ಮತ್ತು ಅವಳಿಗೆ ಗೊತ್ತುಂಟಲ್ಲ, ಅವಳು ಬೇಕಾದಷ್ಟು ಕುಡಿಸಿ ಬರೋದು ಅಲ್ಲಿಂದ. ಇವನಿಗಂತೂ ಈಗ ಚಾನ್ಸ್. ಮತ್ತು ಈಗ ಇವರಿಗೆ ದನದ ಹಾಲು ಕೂಡ ಇಲ್ಲಲ್ಲ ಬೆಕ್ಕುಗಳಿಗೆ, ಹಾಗೆ ಹಾಲು ಕುಡಿತಾನೆ ಇರಲಿ ಅಂತ ಬಿಟ್ಟಿದ್ದೇನೆ ನಾನು. ಕೊಳ್ಳಿ ಭಾರಿ ಖುಷಿ, ಅಮ್ಮ ಬಂದರೆ ಸಾಕು ಅವನು ಎಷ್ಟೊತ್ತಿಗೆ ಆದರೂ ಕಾಯ್ತಾ ಇರ್ತಾನೆ. ಅವಳು ಬರುವಾಗ ಗೊತ್ತಾಗ್ತದೆ ಅವನಿಗೆ. ಮುಖ ತೋರಿಸು ಗಜ್ಜ, ಮುಖ ತೋರಿಸು. ಹಾಲು ಕುಡ್ದು ಪಿಂಕಿಯಾಗಿದ್ದಿ ಗಜ್ಜು. ಹಾಲು ಕುಡಿಬೇಡ ಬಾ ಗಜ್ಜು. ಆದ್ರೂ ಸಹ ನೋಡಿ ಹಾಲು ಕುಡಿದೇ ಬೇಕಿಲ್ಲಾದ್ರೆ ಫುಲ್ ಅಗ್ರೆಸಿವ್ ಆಗ್ತಾನೆ ಅವ ಅಂತ. ಇವತ್ತು ಸಹ ಫ್ಯಾನ್ ಇದು ಕೆಲಸ ಮಾಡ್ತಿದ್ದಾನೆ ಆಯಿತಾ. ಅಪ್ಪನೇ ನೋಡಿ ಹೆಲ್ಪ್ ಮಾಡಲಿಕ್ಕೆ ಯಾರಿದ್ದಾರೆ ಅಂತ. ಇಲ್ಲಿ ಇವಾಗ ಕೂತ್ಕೊಂಡಿದ್ದಾನೆ. ನಾನು ಇವ ಎಲ್ಲಿದ್ದಾನೆ ಅಂತ ನೋಡಿದರೆ ಕರೆಯೋದು ಕೇಳ್ತೇನೆ. ನೋಡಿದರೆ ಇವ ಇಲ್ಲಿ ಕೂತಿದ್ದಾನೆ. ಕಜ್ಜು ಎಂತ ಮಾಡಿದ ಅಣ್ಣ ಅಲ್ಲಿ ಎಂತ ಗೊತ್ತಾ, ಮಧ್ಯಾಹ್ನ ಮೇಲಿಂದ ನಾವು ಕಟ್ಟಿಗೆಯನ್ನು ಅಡಿಗೆಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ಬೆಳಿಗ್ಗೆನೂ ಹುಲ್ಲು ಮಾಡಿದ್ದೆ. ಅಪ್ಪ ಹೇಳಿದರು ಬೆಳಿಗ್ಗೆನೂ ಹುಲ್ಲು ಮಾಡಿದ್ದು, ಮಧ್ಯಾಹ್ನ ಮೇಲಿಂದ ಇಬ್ಬರು ಸೇರಿ ಸ್ವಲ್ಪ ಕಟ್ಟಿಗೆ ಇದು ಕೆಲಸ ಮಾಡುವ ಅಂತ. ಹಾಗೆ ಅದು ಭಾಗ ಮಾಡಿದ್ದು ಕಟ್ಟಿಗೆ ಐತಲ್ಲ, ಅದನ್ನೆಲ್ಲ ಅಡಿ ಎಳ್ದದ್ದು. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಎಳ್ದದ್ದು. ಅಂದರೆ ಲಾಸ್ಟ್ ಇಯರೆಲ್ಲ ಕಂಬ ಎಲ್ಲ ಹಾಕಿ ಕೆಳಗಡೆ ಅಡ್ಡ ಎಲ್ಲ ಇಟ್ಟು ಅದರ ಮೇಲೆ ಲೈನ್ ಇಟ್ಟದ್ದು. ಈ ಸಲ ಒಂದು ಉದ್ದಕ್ಕೆ ಒಂದು ಅಡ್ಡಕ್ಕೆ ಹಾಗೆ ಇಡ್ತಾ ಹೋದ್ದು. ನಾನು ಸಹ ಫಸ್ಟ್ ಟೈಮ್ ಆದರೂ ಸಹ ನನ್ನ ಕೈಲಿ ಅಪ್ಪ ಮಾಡಿಸಿದ್ರು. ಅಂದರೆ ನನಗೆ ಸಹ ಕಲ್ತಾಗೆ ಆಯಿತು. ಫ್ಯೂಚರಲ್ಲಿ ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ, ಈಗ ಅಪ್ಪನ ಎದುರಂತೂ ಮಾಡಲಿಕ್ಕೂ. ಹಾಗಾಗಿ ಈಗ ರೆಸ್ಟ್ ಆಯಿತು. ಸಾಧಾರಣ ಎಲ್ಲ ಇಳ್ದಾಯ್ತು. ಅದು ಕಟ್ಟಿಗೆದಿದ್ದು ತಾಗೋದು ಬೇಡ ಅಂತೇಳಿ 2 ಕೈ ಕೂಡ ಗ್ಲೌಸ್ ಹಾಕೊಂಡೆ. ಯಾಕಂದರೆ ತುಂಬ ಅದರಲ್ಲಿ ಶಾರ್ಪ್ ಇದಿರ್ತದೆ. ಅದು ಒಳಗಡೆ ಹೋಗಿದ್ರೆ ತೆಗಿಲಿಕ್ಕೆ ಸಹ ಕಷ್ಟ, ಕಾಣೋದು ಕೂಡ ಇಲ್ಲ. ಹಾಗೆ ಮುಳ್ಳಾದರೂ ಕಪ್ಪು ಇರ್ತದೆ ಕಾಣ್ತದಲ್ಲ, ಇದು ಕಾಣೋದಿಲ್ಲ. ಮತ್ತು ಅದೆಲ್ಲ ರಿಸ್ಕ್ ಬೇಡ ಅಂತೇಳಿ ಹಾಕ್ಕೊಂಡೆ. ಈಗ ನಾನು ನಿಮಗೆ ತೋರಿಸ್ತೇನೆ ಅದು ಯಾವ ಥರ ಡಿಫ್ರೆಂಟಲ್ಲಿ ಹೇಳ್ತದ್ದು ಅಂತ. ಅಪ್ಪ ಅದನ್ನು ದೊಡ್ಡಕ್ಕನ ಮನೆ ಮಹಾರಾಷ್ಟ್ರದಲ್ಲಿ ಹೇಳ್ತದನ್ನು ನೋಡಿದ್ರಂತೆ. ಹಾಗಾಗಿ ಈ ಸಲ ಇಲ್ಲಿ ಟ್ರೈ ಮಾಡುವ ಅಂತೇಳಿ ಮಾಡಿದ್ದು. ಇಲ್ಲಿ ಸುಮಾರು ಕಟ್ಟಿಗೆ ಉಂಟಾಯ್ತು, ಆದರೆ ಗೊತ್ತಾಗೋದಿಲ್ಲ ಹೀಗೆ. ಅಂದರೆ ಒಂದು ಸಲ ಹೀಗೆ ಉದ್ದಕ್ಕೆ ಎಳೆಯೋದು, ಮತ್ತು ಹೀಗೆ ಅಡ್ಡಕ್ಕೆ ಎಳೆಯೋದು, ಹೀಗೆ ಎಳಿತಾ ಹೋದ್ದು. ಇದಕ್ಕೆ ಕಂಬಗಳದ್ದಾಗಲಿ ಅಥವಾ ಕೆಳಗಡೆ ಹಾಕುವಂಥದ್ದಾಗಲಿ ಅವಶ್ಯಕತೆ ಇಲ್ಲ. ನೋಡಿ ನಾನು ಮನೆಯಲ್ಲಿ ಬಿಸಾಕಿದಲ್ಲೇ ಉಂಟು. ಇದು ಹೀಗೆ ಎಳಿತಾ ಹೋಗೋದು. ಈಗಕ್ಕೆ ಇನ್ನೂ ರೆಸ್ಟ್. 3 ಗಂಟೆಯಿಂದ 5:30 ತನಕ ಡ್ಯೂಟಿ ಇತ್ತು. ಹಾಗೆ ಮುಗೀತಿದ್ದು ಕೆಲಸ. ಈ ಕಾಟು ಕೇಪುಳ ಆಯಿತಾ, ಇದರಲ್ಲಿ ಕಾಯಿಯಾಗಿದೆ ನೋಡಿ, ಕಾಯಿಯಾಗಿ ಹಣ್ಣಾಗಿದೆ. ಆದರೆ ಅದು ನೋಡಿ ಕಾಯಿ ಇರುವಾಗ ಹೀಗಿರ್ತದೆ. ನಾನು ಆಗ ಹುಲ್ಲು ಇಲ್ಲಿ ಹಿರಿದಿದ್ದೆ ಆಯಿತಾ, ಆಗ ನೋಡಿದ್ದೆ. ನನಗೆ ಆಗ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಈಗ ಸಂಜೆ ಮಾಡ್ತಿದ್ದೇನೆ. ನಾವು ಚಿಕ್ಕ ಇರುವಾಗ ಶಾಲೆಗೆ ಹೋಗುವಾಗ ತಿಂತಿದ್ವಿ. ನಮಗೆ ಚೆರ್ರಿ ಎಲ್ಲ ಇಲ್ಲ ಈಗ ಸಹ ತಿನ್ನಲಿಕ್ಕೆ. ಇದನ್ನೇ ಚೆರ್ರಿ ಅಂತೇಳಿ ತಿಂತಿದ್ದದು. ಇನ್ನೊಂದಲ್ಲಿ ಇದು ಕಾಣ್ತದಲ್ಲ ಪಿಂಕ್, ಇದರದ್ದು ಡಾರ್ಕ್ ಬ್ಲ್ಯಾಕ್ ಆಗ್ತದೆ ನೋಡಿ ಅಂತೆ, ಹಣ್ಣಾಗಿದೆ. ಇದು ಮೆರೂನು, ಹಾಗೆ ಯೆಲ್ಲೋ ಕಲರ್ ಇದಾಗ್ತದೆ. ಯೆಲ್ಲೋ ಕಲರ್ದು ಇಲ್ಲಿ ಉಂಟಲ್ಲ, ಸೊ ಅದರದ್ದು ಹಣ್ಣಾಗುವಾಗ ಯೆಲ್ಲೋ. ಇಕೊಳ್ಳಿ 3 ಬಗೆಯದ್ದುಂಟು. ಒಂದು ಪಿಂಕಿದ್ದು, ಒಂದು ಕಾಡು ಕೇಪುಳದ್ದು, ಇನ್ನೊಂದು ಹಳದಿ ಕಲರಿದ್ದು. ಯಾರೆಲ್ಲ ತಿಂದಿದ್ದೀರಾ ಅಂತ ಹೇಳಿ. ಹಾಗೆ ಇದು ಡಾರ್ಕ್ ಮೆರೂನ್ ರೆಡ್ ಉಂಟಾಯ್ತಾ, ರಾಯಲ್ ಕಲರ್ ರೆಡ್. ಇದರಲ್ಲಿ ಆಗಲಿಲ್ಲ ಇಲ್ಲಿ ತನಕ ಕಾಯಿ ಆಯಿತಾ. ಯಾಕೆ ಆಗೋದಿಲ್ಲ ಅಂತ ಗೊತ್ತಿಲ್ಲ. ಹೂ ಮಾತ್ರ ಸುಮಾರು ಆಗ್ತದೆ. ಕೊಳ್ಳಿ ಯಾರೆಲ್ಲ ತಿಂದಿದ್ದೀರಾ ಅಂತ ಹೇಳಿ ಕಮೆಂಟಲ್ಲಿ. ಬಂದರು ಆಫೀಸಿಂದ. ವೆದರ್ ನೋಡಿ ಸಂಜೆದು ಮೋಡ ಇರ್ತದೆ. ರಾತ್ರಿ ಮಳೆ ಬರ್ತದಾ ಅಂತ ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಮಳೆ ಬಂದರೂ ಬರ್ತದೆ, ಇಲ್ಲಾಂದರೆ ಸಹ ಇರ್ತದೆ. ಯಾಕಂದರೆ ನಿನ್ನೆ ಹನಿದು ಹೋಗಿದೆ, ಜೋರು ಮಳೆ ಬರಲಿಲ್ಲ. ಇಕೊಳ್ಳಿ ಮೋಡ ಉಂಟು. ರಾತ್ರಿ 9 ಆಗಬೇಕಾದ್ರೆ ಮಳೆ ಬರ್ತಾ ಉಂಟು, ಜೋರು ಮಳೆ. ಒಮ್ಮೆ ಮಳೆಗಾಲ ಶುರುವಾಯಿತು ಗಾಯ್ಸ್. ಇನ್ನು ನಮಗೆ ಹಪ್ಪಳ ಮಾಡಲಿಕ್ಕೂ ಇಲ್ಲ, ಸಂಡಿಗೆ ಮಾಡಲಿಕ್ಕೂ ಇಲ್ಲ. ಮಳೆಗಾಲ ಶುರುವಾಗಿ ಆಗಿದೆ, ಜೋರು ಮಳೆ. ನಾನು ಎಡಿಟ್ ಮಾಡ್ತಾ ಇದ್ದೇನೆ ನಾಳೆದು ವ್ಲಾಗ್ ಹಾಕಲಿಕ್ಕೆ. ಇವಾಗ ಮಳೆ ಬರ್ತಾ ಉಂಟು. ಗುಡುಗು ಮಿಂಚು ಗಾಳಿ ಎಲ್ಲ ಎಂತ ಇಲ್ಲ, ಖಾಲಿ ಮಳೆ. ದೂರದಲ್ಲಿ ಗುಡುಗು ಕೇಳ್ತಾ ಉಂಟು, ಅಂದರೆ ಇಲ್ಲೇ ಇಲ್ಲ.